ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ 2K26 ಬಗ್ಗೆ ಮಾತಾಡೋದಾದ್ರೆ ಸಡನ್ ಆಗಿ WWE ಅವರು ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಒಂದು ಆಡ್ ಮುಖಾಂತರ 2K26 ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಅಂಡ್ ಈ ಒಂದು 2K26 ಅಲ್ಲಿ ಆಟಿಟ್ಯೂಡ್ ಎರಾ ಎಡಿಷನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇದರ ಕವರ್ ಸ್ಟಾರ್ ಯಾರಾಗಿರ್ತಾರೆ, ಮೈನ್ ವರ್ಷನ್ ನ ಕವರ್ ಸ್ಟಾರ್ ಅಲ್ಲಿ ಯಾರು ಫೀಚರ್ ಆಗಿರ್ತಾರೆ ಅದನ್ನೇನು WWE ಅವರು ಅನೌನ್ಸ್ ಮಾಡಿಲ್ಲ. CM ಪಂಕ್ ಅವರು ಫೀಚರ್ ಆಗಿರ್ತಾರೆ ಅಂತ ಹೇಳಿದ್ದೆ, ಅಪ್ಡೇಟ್ ಗಳು ಅದೇ ರೀತಿ ಬರ್ತಾ ಇದೆ. ಬಟ್ ಆಟಿಟ್ಯೂಡ್ ಎರಾ ಎಡಿಷನ್ ನ WWE ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಅದರ ಪ್ರೀ ಆರ್ಡರ್ ಜನವರಿ 30ನೇ ತಾರೀಕಿಂದ ಪ್ರಾರಂಭ ಆಗ್ತಾ ಇದೆ. ಅಂಡ್ ಆ ಒಂದು ಪೋಸ್ಟರ್ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಏನೇ ಆಗ್ಲಿ, ಇದೇನಾದ್ರೂ ಬಾಚ್ ಅಥವಾ WWE ಅವರು ಬೇಕು ಅಂತ ಇದನ್ನ ಅಡ್ವರ್ಟೈಸ್ ಮಾಡಿದ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ ಸ್ಮ್ಯಾಕ್ ಡೌನ್ ನೋಡಬೇಕಾದ್ರೆ WWE 2K26 ನ ಆಟಿಟ್ಯೂಡ್ ಎರಾ ಎಡಿಷನ್ ನ ಅಫಿಷಿಯಲ್ ಆಗಿ ಅವರು ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ಪವರ್ ಹೌಸ್ ಹಾಪ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇವರು AEW ಕಂಪನಿಯ ಸೂಪರ್ ಸ್ಟಾರ್. ಅಂಡ್ ಈಗ WWE ಅವರು ಇವ್ರನ್ನ ತನ್ನ ಕಂಪನಿಗೆ ಕರ್ಕೊಂಡು ಬಂದಿದೆ ಅಂತಾನೆ ಹೇಳ್ಬೇಕು. ಅಂಡ್ ಪ್ರಾಬಬ್ಲಿ ರಾಯಲ್ ರಂಬಲ್ ಅಲ್ಲಿ ಇವರ ಡೆಬ್ಯೂ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಈಗ WWE ಅವರು ರೀಸೆಂಟ್ ಆಗಿ ರಾಯ್ಸ್ ಕೀಸ್ ಅನ್ನೋ ಒಂದು ನೇಮ್ ನ ಟ್ರೇಡ್ ಮಾರ್ಕ್ ಮಾಡಿಸ್ಕೊಂಡಿತ್ತು. ಅಂಡ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ರಾಯ್ಸ್ ಕೀಸ್ ಅನ್ನೋ ಒಂದು ನೇಮ್ ನ WWE ಅವರು ಪವರ್ ಹೌಸ್ ಹಾಪ್ಸ್ ಗೆನೆ ಕೊಡ್ತಾರಂತೆ. ಅಂಡ್ ಇವರು WWE ಕಂಪನಿಯಲ್ಲಿ ರಾಯ್ಸ್ ಕೀಸ್ ಅನ್ನೋ ಒಂದು ಹೆಸರಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ನಮ್ಮ ಜಿಮ್ಮಿ ಊಸೋ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಕಂಟಿನ್ಯೂಸ್ ಆಗಿ 2 ಮಂಡೇ ನೈಟ್ ಅಲ್ಲಿ ನಮಗೆ ಜಿಮ್ಮಿ ಊಸೋ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಬರೀ ಜೇ ಊಸೋ ಅವರು ಮಾತ್ರ ಬರ್ತಾ ಇದ್ರು, ಒಂದು ಪ್ರೋಮೋನ ಕಟ್ ಮಾಡಿ ಹೋಗ್ತಾ ಇದ್ರು. ಜಿಮ್ಮಿ ಊಸೋ ಅವರು ಯಾಕೆ ಮಂಡೇ ನೈಟ್ ಆಗಿ ಬರ್ತಾ ಇಲ್ಲ, ಅವ್ರಿಗೇನಾದ್ರೂ ಇಂಜುರಿ ಆಗಿದೆಯಾ ಅಂತ ನೀವೇನಾದ್ರೂ ಕೇಳಿದ್ರೆ, ಗೈಸ್ ಜಿಮ್ಮಿ ಊಸೋಗೆ ಯಾವುದೇ ರೀತಿಯ ಇಂಜುರಿ ಆಗಿಲ್ಲ. ಅವರು ಫ್ಯಾಮಿಲಿ ಸಿಚುಯೇಷನ್ ಇಂದ ಯುರೋಪಿಯನ್ ಟೂರ್ ನ ಅಟೆಂಡ್ ಮಾಡೋದಕ್ಕೆ ಆಗಿರ್ಲಿಲ್ಲ. ಅದಕ್ಕೋಸ್ಕರನೇ ಅವರು ಮಂಡೇ ನೈಟ್ ರಾಲ್ ಕೂಡ ಪ್ರೆಸೆಂಟ್ ಆಗಿರ್ಲಿಲ್ಲ. ಸೊ ಇಂಜುರಿ ಏನೂ ಆಗಿರ್ಲಿಲ್ಲ, ಬಟ್ ಅವರ ಹೆಂಡತಿ ಪ್ರೆಗ್ನೆಂಟ್ ಅಲ್ವಾ, ಅದಕ್ಕೋಸ್ಕರ ಫ್ಯಾಮಿಲಿ ಸಿಚುಯೇಷನ್ ಕಾರಣ ಜಿಮ್ಮಿ ಊಸೋ ಅವರು ಈ ಬಾರಿಯ ಯುರೋಪಿಯನ್ ಟೂರ್ ನ ಮಿಸ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ಸೌದಿ ಅರೇಬಿಯಾದ ಪ್ರೀಮಿಯಂ ಲೈವ್ ಇವೆಂಟ್ ಗಳ ಬಗ್ಗೆ. 2025 ಒಂದು ಅಪ್ಡೇಟ್ ಬಂದಿತ್ತು, ನಾನು ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. 2026 ಸೌದಿ ಅರೇಬಿಯಾದಲ್ಲಿ ನಮಗೆ 3 ಪ್ರೀಮಿಯಂ ಲೈವ್ ಇವೆಂಟ್ ಗಳು ನೋಡೋದಕ್ಕೆ ಸಿಗುತ್ತೆ ಅಂತ. ಯಾಕಂದ್ರೆ 2025 2 ಪ್ರೀಮಿಯಂ ಲೈವ್ ಇವೆಂಟ್ ನ ಅವರು ಸೌದಿ ಅರೇಬಿಯಾದಲ್ಲಿ ಮಾಡಬೇಕಾಗಿತ್ತು. ಬಟ್ WWE ಅವರು ಕೇವಲ ಒಂದೇ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ಮಾಡ್ತಾರೆ, ಅದು ಕೂಡ ನೈಟ್ ಆಫ್ ಚಾಂಪಿಯನ್ಸ್. ಅದಾದ್ಮೇಲೆ ವರ್ಷದ ಎಂಡಿಂಗ್ ಅಲ್ಲಿ ಇನ್ನ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಸೌದಿ ಅರೇಬಿಯಾದಲ್ಲಿ ಆಗಬೇಕಾಗಿತ್ತು. ಬಟ್ WWE ಅವರು ಅದನ್ನ ಮುಂದಿನ ವರ್ಷಕ್ಕೆ ಪೋಸ್ಟ್ಪಾನ್ ಮಾಡ್ತಾರೆ. ಸೊ ಈ ವರ್ಷ ಆಗಬೇಕಾದಂತಹ 2 ಪ್ರೀಮಿಯಂ ಲೈವ್ ಇವೆಂಟ್ ಗಳ ಜೊತೆ ಕಳೆದ ವರ್ಷ ಬಾಕಿ ಇದ್ದಂತಹ ಇನ್ನ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಸೇರ್ಕೊಳ್ಳುತ್ತೆ. ಸೊ ರಾಯಲ್ ರಂಬಲ್ ಮುಗಿದ್ಮೇಲೆ ಇನ್ನೂ 2 ಪ್ರೀಮಿಯಂ ಲೈವ್ ಇವೆಂಟ್ ಗಳು ನಮಗೆ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೋಡಬೇಕು ಯಾವ ಪ್ರೀಮಿಯಂ ಲೈವ್ ಇವೆಂಟ್ ನ WWE ಅವರು ಸೌದಿ ಅರೇಬಿಯಾದಲ್ಲಿ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಶೀಲ್ಡ್ ನ ರಿಯೂನಿಯನ್ ಬಗ್ಗೆ. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀರಾ, ಶೀಲ್ಡ್ ಮತ್ತೊಮ್ಮೆ WWE ಕಂಪನಿಯಲ್ಲಿ ನೋಡೋದಕ್ಕೆ ಸಿಕ್ಲಿ, ಮತ್ತೊಮ್ಮೆ ಡೀನ್ ಎಂಬ್ರೋಸ್, ರೋಮನ್ ರೈನ್ಸ್, ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ರಿಯೂನಿಯನ್ ಆಗ್ಲಿ ಅಂತ ರೀಸೆಂಟ್ ಆಗಿ ನಮ್ಮ ಸೆತ್ ರಾಲೆನ್ಸ್ ಅವರು ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅವರು ಯಾವುದೋ ಒಂದು ಶೋಗೆ ಅಟೆಂಡ್ ಆಗಿರ್ತಾರೆ ಅಂಡ್ ಅಲ್ಲಿ ಅವರು ಪ್ರಶ್ನೆಗಳಿಗೆ ಉತ್ತರನ ಕೊಡುವಂತಹ ಗೇಮ್ ನ ಆಡ್ತಾ ಇರ್ತಾರೆ. ಅಂಡ್ ಅದರಲ್ಲಿ ಅವರಿಗೆ ಪ್ರಶ್ನೆನ ಕೇಳಲಾಗುತ್ತೆ, ಶೀಲ್ಡ್ ನ ರಿಯೂನಿಯನ್ ಬಗ್ಗೆ ನೀವ್ ಏನ್ ಅಂತೀರಾ ಅಂತ. ಅಂಡ್ ಅದಕ್ಕೆ ನಮ್ಮ ಸೆತ್ ರಾಲೆನ್ಸ್ ಅವರು ಹೇಳ್ತಾರೆ, ಈಗ ನನ್ನ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ರೈವಲ್ರಿ ನಡೀತಾ ಇದೆ. ಅಂಡ್ ಡೀನ್ ಎಂಬ್ರೋಸ್, ಜಾನ್ ಮಾಕ್ಸ್ಲಿ ಬಗ್ಗೆ ಮಾತಾಡೋದಾದ್ರೆ ಅವನು ಈ ಒಂದು ಕಂಪನಿಯಲ್ಲಿ ಇಲ್ಲ, ಈ ಒಂದು ಕಂಪನಿಗೆ ಬರ್ತಾನೋ ಇಲ್ವೋ ಗೊತ್ತಿಲ್ಲ. ಬಟ್ ನನ್ನನ್ನ ಚಾನ್ಸ್ ಎಷ್ಟಿದೆ ಅಂತ ಕೇಳಿದ್ರೆ ನಿಜವಾಗ್ಲೂ ತುಂಬಾನೇ ಕಮ್ಮಿ ಚಾನ್ಸ್ ಇದೆ, ಸಿಕ್ಕಾಪಟ್ಟೆ ಸ್ಲೈಸ್ ಚಾನ್ಸ್ ಇದೆ, ಇಷ್ಟು ಅಂತಾನೆ ಹೇಳ್ಬೇಕು. ಮೇ ಬಿ ಫ್ಯೂಚರ್ ಅಲ್ಲಿ ಹಾಲ್ ಆಫ್ ಫೇಮ್ಗೆ ನಾವು 3 ಜನನು ಕೂಡ ಒಂದಾಗಬಹುದು. ಅದನ್ನ ಬಿಟ್ರೆ ತುಂಬಾನೇ ಚಿಕ್ಕ ಚಾನ್ಸ್ ಇದೆ ಅಂತ ನಮ್ಮ ಸೆತ್ ರಾಲೆನ್ಸ್ ಅವರು ಶೀಲ್ಡ್ ರಿಯೂನಿಯನ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಚಾನ್ಸ್ ಇದೆಯಂತೆ, ಬಟ್ ಅದು ತುಂಬಾನೇ ಚಿಕ್ಕ ಚಾನ್ಸ್ ಅಂತೆ. ಬಟ್ ಆ ಒಂದು ವಿಚಾರನ ಕೇಳಿ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತು. ನಾವಂತೂ ಕಾಯ್ತಾ ಇದೀವಿ ಇನ್ನೊಮ್ಮೆ ಇವರ ನಡುವೆ ಒಂದು ಬ್ಯೂಟಿಫುಲ್ ರಸಲ್ ಮೇನಿಯಾ ಸ್ಟೋರಿ ಲೈನ್ ನ WWE ಅವರು ಪ್ರಿಪೇರ್ ಮಾಡ್ಲಿ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ನಮ್ಮ ಎನ್ಜೋ ಅಮೋರೆ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಎನ್ಜೋ ಅವರು ಯಾರು ಅಂತ. ಬಿಗ್ ಕ್ಯಾಸ್ ಅವರ ಜೊತೆ ಇವರು ಬರೋರು. ಅಂಡ್ WWE ಅವರು 8 ವರ್ಷದ ಹಿಂದೆ ಇವರನ್ನ ರಿಲೀಸ್ ಮಾಡಿದ್ರು. ಅಂಡ್ ಈಗ ರೀಸೆಂಟ್ ಆಗಿ ಅವರು ತನ್ನ ವಿಡಿಯೋನ ಟ್ವಿಟರ್ ಅಕೌಂಟ್ ಅಲ್ಲಿ ಶೇರ್ ಮಾಡ್ಕೊಳ್ತಾ 8 years ago today I lost my dream job ಅಂತ WWE ನ ಟ್ಯಾಗ್ ಮಾಡಿದ್ದಾರೆ. ಸೊ ಈ ಒಂದು ಟೈಮ್ ಅಲ್ಲಿ WWE ಅವರಿಗೆ ಯಾಕೆ ನೆನಪಾಗ್ತಾ ಇದೆ ಅಂದ್ರೆ, ನಿಮ್ಗೆ ಗೊತ್ತಿರಬಹುದು ರಾಯಲ್ ರಂಬಲ್ ಹತ್ರ ಬರ್ತಾ ಇದೆ, ಅದಕ್ಕೋಸ್ಕರ ಸ್ವಲ್ಪ ಫೇಮ್ ನ ಗೈನ್ ಮಾಡ್ಕೊಳ್ಳೋದಕ್ಕೋಸ್ಕರ ಎನ್ಜೋ ಅಮೋರೆ ಅವರು ಈ ರೀತಿ ಟ್ವೀಟ್ ನ ಮಾಡ್ತಾ ಇದ್ದಾರೆ. ತುಂಬಾ ಸೂಪರ್ ಸ್ಟಾರ್ಸ್ ಗಳು ಕೂಡ ರಾಯಲ್ ರಂಬಲ್ ಹತ್ರ ಬರ್ತಿದ್ದಂಗೆನೆ ಟ್ವೀಟ್ ಗಳನ್ನ ಮಾಡೋದಕ್ಕೆ ಶುರು ಮಾಡ್ಕೋತಾರೆ. ಅದರಲ್ಲಿ ನಮ್ಮ
ಝಾಕ್ ರೈಡರ್ ಅವರು ಕೂಡ ಒಬ್ಬರಾಗಿದ್ರು, ಬಟ್ ಅದಾದ್ಮೇಲೆ ಅವರು ಡಬ್ಲ್ಯೂ ಕಂಪನಿಯಲ್ಲೇನೆ ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ಈಗ ಎನ್ಜೋ ಅಮೋರಿ ಅವರು ಕೂಡ ಇದ್ರ ಸುತ್ತ ಸ್ವಲ್ಪ ಹೈಪ್ ನ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಟ್ವೀಟ್ ನ ಮಾಡ್ತಾ ಇದ್ದಾರೆ. ಬಂದ್ರು ಬರ್ಬಹುದು, ಬಂದ್ರೆ ಚೆನ್ನಾಗಿರುತ್ತೆ, ಬರ್ಲಿಲ್ಲ ಅಂದ್ರೂ ಕೂಡ ಓಕೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ದಾದ್ರೆ ಇದಿರ್ತಕ್ಕಂಥದ್ದು ರಿಯಾ ರಿಪ್ಲಿ ಹಾಗೆ ಬ್ರಾಕ್ ಲೆಸ್ನರ್ ಕಾಂಟ್ರವರ್ಸಿ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ತುಂಬಾ ದಿನಗಳ ಹಿಂದೆ US ಅಲ್ಲಿ ಒಂದು ಕಾಂಟ್ರವರ್ಸಿ ಆಗಿತ್ತು. ಅಂದ್ರೆ ಬ್ರಾಕ್ ಲೆಸ್ನರ್ ಹಾಗೆ ರಿಯಾ ರಿಪ್ಲಿ ಬ್ರಾಕ್ ಲೆಸ್ನರ್ ಗಿಂತ ತುಂಬಾನೇ ಬಿಗ್ ನೇಮು ಅಂತ ಫ್ಯಾನ್ಸ್ ಗಳು ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ರು. ಅಂಡ್ ಆಗ ನಾನು ಐ ಥಿಂಕ್ ಇದ್ರ ಬಗ್ಗೆ ಮಾತಾಡಿದ್ದೆ ಅಂತ ಅನ್ಕೋತೀನಿ. ರಿಯಾ ರಿಪ್ಲಿಗೆ ಇಷ್ಟು ಲೈಕ್ಸ್ ಬರುತ್ತೆ, ಬ್ರಾಕ್ ಲೆಸ್ನರ್ಗೆ ಅದಕ್ಕಿಂತ ಕಮ್ಮಿ ಲೈಕ್ಸ್ ಇದೆ ಅಂತ. ಅಂಡ್ ಗೊತ್ತಿತ್ತು ರಿಯಾ ರಿಪ್ಲಿ ಅವರಿಗೆ ಯಾಕೆ ಲೈಕ್ಸ್ ಬರುತ್ತೆ ಅಂತ. ಅದ್ರ ಬಗ್ಗೆ ನಾನು ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದೆ, ಅವರ ಅಕೌಂಟಿಗೋಸ್ಕರ ಲೈಕ್ ಬರುತ್ತೆ ಅಂತ. ಅಂಡ್ ಈಗ ಡಬ್ಲ್ಯೂ ಪ್ರೀಮಿಯಂ ಲೈವ್ ಇವೆಂಟ್ ಗಳ ವ್ಯೂವರ್ಶಿಪ್ ನ ನೆಟ್ಫ್ಲಿಕ್ಸ್ ಅವರು ರಿಲೀಸ್ ಮಾಡಿದ್ರಲ್ಲ, ಆಗ ಅದರಲ್ಲಿ ಎವಲ್ಯೂಷನ್ 2ಗೆ ಲಿಟರಲಿ 9 ಲಕ್ಷ ವ್ಯೂವರ್ಶಿಪ್ ಅಷ್ಟೇ ಬಂದಿರೋದು. 1 ಮಿಲಿಯನ್ ಕೂಡ ಅದು ಕ್ರಾಸ್ ಮಾಡಿಲ್ಲ, 900K ಗೆ ನಿಂತಿದೆ. ಬಟ್ ಬ್ರಾಕ್ ಲೆಸ್ನರ್ ಅವರು ಎಲ್ಲೆಲ್ಲಿ ಫೀಚರ್ ಆಗಿದ್ದಾರೋ ಅದೆಲ್ಲ ಹತ್ತತ್ರ 1.9 ಮಿಲಿಯನ್ 2 ಮಿಲಿಯನ್ ಹತ್ತತ್ರ ಬಂದು ತಲುಪಿದೆ. ಅಂಡ್ ಈಗ ಟ್ವಿಟರ್ ಅಲ್ಲಿ ಯಾರ್ಯಾರು ರಿಯಾ ರಿಪ್ಲಿ ಬ್ರಾಕ್ ಲೆಸ್ನರ್ ಗಿಂತ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಅಂತ ಕಮೆಂಟ್ ಗಳನ್ನ ಮಾಡ್ತಾ ಇದ್ರು, ಅವರೆಲ್ಲರಿಗೂ ಕೂಡ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ. ಅಫ್ಕೋರ್ಸ್ ರಿಯಾ ರಿಪ್ಲಿ ಅವರು ಬ್ರಾಕ್ ಲೆಸ್ನರ್ ಅವ್ರಿಗಿಂತ ತುಂಬಾನೇ ಬಿಗ್, ಬಟ್ ಯಾವ ವಿಚಾರದಲ್ಲಿ ಅಂತ ಸ್ವಲ್ಪ ತಿಳ್ಕೊಂಡು ಮಾತಾಡಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಬಗ್ಗೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನಮಗೆ ನಾಳೆನೆ ನೋಡೋದಕ್ಕೆ ಸಿಗ್ತಾ ಇದೆ. ನಾಳೆ ಬೆಳಿಗ್ಗೆ ನೀವೆಲ್ಲರೂ ಕೂಡ ಆರಾಮಾಗಿ ಮೊಬೈಲ್ ಅಲ್ಲ ಟಿವಿಯಲ್ಲಿ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನ ನೋಡಿ ಎಂಜಾಯ್ ಮಾಡಬೇಕು. ಮೊಬೈಲ್ ಅಲ್ಲೂ ಕೂಡ ನೋಡಿ ಎಂಜಾಯ್ ಮಾಡಬಹುದು, ಬಟ್ ನಿಮಗೆ ಟಿವಿಯಲ್ಲಿ ಫ್ರೀ ಆಗಿ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಸೋನಿ 10 ಅಲ್ಲಿ ಆರಾಮಾಗಿ ಬೆಳಿಗ್ಗೆ 6 ಎದ್ದು ಟಿವಿನ ಹಾಕಿದ್ರೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಪ್ಲೇ ಆಗ್ತಾ ಇರುತ್ತೆ. ಅಂಡ್ ನಿಜವಾಗ್ಲೂ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಅದರಲ್ಲೂ ಕೂಡ ಏಜ್ ಸ್ಟೈಲ್ ಆಗಿ ಶಿನ್ಸ್ಗೆ ನಾಕಮುರಾ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ಮೇಲೆ ಆ ಒಂದು ಶೋಗೆ ಇನ್ನೂ ಕೂಡ ಹೈಪ್ ಅಪ್ ಆಗಿದ್ದೀನಿ. ಯಾವ ಕ್ಲಾಸಿಕ್ ಮ್ಯಾಚ್ ನ ಡಬ್ಲ್ಯೂ ಅವರು ರಸಲ್ಮೇನಿಯಾದಲ್ಲಿ ಮಾಡಿದ್ರು ಆ ನೆನಪುಗಳನ್ನ ಮರೆಸೋದಕ್ಕೆ ಪ್ರಾಬಬ್ಲಿ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಮತ್ತೊಮ್ಮೆ ಬುಕ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಏನೋ ಗೊತ್ತಿಲ್ಲ, ಇವರಿಬ್ಬರನ್ನ ಫೇಸ್ ಟು ಫೇಸ್ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಹಳೆ ದಿನಗಳು ನೆನಪಾಯ್ತು ಅಂತಾನೆ ಹೇಳ್ಬಹುದು. ಅಂಡ್ ಟೋಟಲ್ ಆಗಿ ಡಬ್ಲ್ಯೂ ಅವರು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಗೆ ಈಗ 4 ಮ್ಯಾಚಸ್ ಗಳನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ಫಿನಾಮಿನಲ್ ಒನ್ AJ ಸ್ಟೈಲ್ಸ್ ಹಾಗೆ ಶಿನ್ಸ್ಗೆ ನಾಕಮುರಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ಡಬ್ಲ್ಯೂ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ರಿಯಾ ರಿಪ್ಲಿ ಅಂಡ್ ಇಯೋ ಸ್ಕೈ ವರ್ಸಸ್ ಲಿವ್ ಮಾರ್ಗನ್ ಹಾಗೆ ರಾಕ್ಸಿನ್ ಪ್ರೀಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಹಾಗೆ ಜೇಕಬ್ ಫಾಟೋ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಶೋನ ಮೈನ್ ಇವೆಂಟ್ ಅಲ್ಲಿ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ನಂಬರ್ 1 ಕಂಟೆಂಡರ್ ಫ್ಯಾಟಲ್ 4-ವೇ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಟ್ರಿಕ್ ವಿಲಿಯಮ್ಸ್, ಸ್ಯಾಮಿ ಝೈನ್, ಡೇಮಿಯನ್ ಪ್ರೀಸ್ಟ್ ಹಾಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ನಡುವೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ನಾಳೆ ಬೆಳಿಗ್ಗೆ 6 ಸೋನಿ 10 ಅಲ್ಲೇ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ರೋಮನ್ ರೈನ್ಸ್ ಅವರು ಅಫಿಷಿಯಲ್ ಆಗಿ ತನ್ನನ್ನ ತಾನು ರಾಯಲ್ ರಂಬಲ್ ಗೆ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಡಬ್ಲ್ಯೂ ಅವರು ಕೂಡ ಇದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ರೋಮನ್ ರೈನ್ಸ್ ಅವರು ಈ ಬಾರಿಯ 30 ಮೆನ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಎಂಟ್ರಿನ ಕೊಡ್ತಾ ಇದ್ದಾರೆ. ಅಂಡ್ ನಿಮ್ಗೆ ತಿಳಿಸಿದ್ದೆ, ಬೆಟ್ಟಿಂಗ್ ಓಡ್ಸ್ ಅಲ್ಲಿ ಸದ್ಯಕ್ಕೆ ರೋಮನ್ ರೈನ್ಸ್ ಅವರು ನಂಬರ್ 1 ಸ್ಥಾನದಲ್ಲಿ ಇದ್ದಾರೆ ರಾಯಲ್ ರಂಬಲ್ ನ ಗೆಲ್ಲೋದ್ರಲ್ಲಿ. ಸೊ ಗೆದ್ರೆ ನಿಜವಾಗ್ಲೂ ಕೂಡ ಆಸಮ್ ಆಗಿರುತ್ತೆ. ಬಟ್ ಕೋಡಿ ರೋಡ್ಸ್ ಅವರು ಕೂಡ ತನ್ನನ್ನ ತಾನು ಡಿಕ್ಲೇರ್ ಮಾಡ್ಕೊಂಡಿರೋ ಕಾರಣ ಕೋಡಿ ರೋಡ್ಸ್ ಅವರು ಕೂಡ ಗೆಲ್ಲೋ ಚಾನ್ಸಸ್ ಇದೆ. ಅಂಡ್ ಆ ಕಡೆ ಬ್ರಾನ್ ಬ್ರೇಕರ್ ಅವರು ಕೂಡ ಗೆಲ್ಲೋ ಚಾನ್ಸಸ್ ಇದೆ. ಏನೇ ಆಗ್ಲಿ, ರೋಮನ್ ರೈನ್ಸ್, ಕೋಡಿ ರೋಡ್ಸ್ ಹಾಗೆ ಬ್ರಾನ್ ಬ್ರೇಕರ್ ಇವ್ರು 3 ಜನರ ಗೆಲ್ಲೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ ಗಾಯ್ಸ್, ಈ ಬಾರಿಯ ರಾಯಲ್ ರಂಬಲ್ ನ ಯಾರು ಗೆಲ್ತಾರೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಫೈನಲ್ ಬಾಸ್, ದಿ ಗ್ರೇಟ್ ಒನ್, ದ ಪೀಪಲ್ ಚಾಂಪಿಯನ್ ರಾಕ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ರಸಲ್ಮೇನಿಯಾ 43 ಸೌದಿ ಅರೇಬಿಯಾದಲ್ಲಿ ಆಗ್ತಾ ಇದೆ. ಅಂಡ್ ಸೌದಿ ಅರೇಬಿಯಾದವರು ಡಬ್ಲ್ಯೂಗೆ ಎಷ್ಟು ಕೋಟಿನ ಸುರಿಯೋದಕ್ಕಾದ್ರೂ ರೆಡಿ ಇದ್ದಾರೆ ಅವರಿಗೆ ಬೇಕಾದಂತಹ ಮ್ಯಾಚ್ ನ ಕೊಡೋದಕ್ಕೆ. ಅಂಡ್ ಅದರಲ್ಲಿ ಅವರು ರಾಕ್ ಅವ್ರನ್ನ ಕರೆಸಲೇಬೇಕು ಅಂತ ಸಿಕ್ಕಾಪಟ್ಟೆ ಫೋರ್ಸ್ ಮಾಡ್ತಾ ಇದ್ದಾರೆ. ಅಂಡ್ ಈಗಾಗಲೇ ಒಂದು ಅಪ್ಡೇಟ್ ಬಂದಿತ್ತು, ರಾಕ್ ಅವರಿಗೆ ಇವನ್ ಆಫರ್ಸ್ ನ ಕೊಡೋದಕ್ಕೂ ಕೂಡ ಶುರು ಮಾಡ್ಕೊಂಡಿದ್ದಾರೆ ಅಂತ ರೀಸೆಂಟ್ ಆಗಿ ನಮ್ಮ ರಾಕ್ ಅವರೇ ಖುದ್ದಾಗಿ ತಿಳಿಸಿದ್ರು. ಸೌದಿ ಅರೇಬಿಯಾ ಹಾಗೆ ನನ್ನ ನಡುವೆ ಕಾನ್ವರ್ಸೇಷನ್ ನಡೀತಾ ಇದೆ ಅಂಡ್ ತುಂಬಾನೇ ಗುಡ್ ಟರ್ಮ್ಸ್ ಅಲ್ಲಿ ಇದೆ ಅಂತ. ಅಂಡ್ ಈಗ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಇಡೀ ರೆಸ್ಲಿಂಗ್ ಹಿಸ್ಟ್ರಿಯಲ್ಲೇ ಯಾರಿಗೂ ಸಿಗದೆ ಇರ್ತಕ್ಕಂಥ
ಇರ್ತಕ್ಕಂತಹ ಅಮೌಂಟ್ ನ ಸೌದಿ ಅರೇಬಿಯಾದವರು ರಾಕ್ ಅವರಿಗೆ ಕೊಡ್ತಾ ಇದಾರಂತೆ ರಸ್ಸಲ್ ಮೇನಿಯಾ 43 ಅಲ್ಲಿ ಬಂದು ಕಂಪೀಟ್ ಮಾಡೋದಕ್ಕೆ. ಲಿಟ್ರಲಿ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಇಡೀ ರೆಸ್ಲಿಂಗ್ ಹಿಸ್ಟ್ರಿಯಲ್ಲೇ ಯಾರಿಗೂ ಸಿಗದೆ ಇರ್ತಕ್ಕಂತಹ ಆಫರ್ ನ ನಮ್ಮ ಸೌದಿ ಅರೇಬಿಯಾದವರು ರಾಕಿಗೆ ಕೊಡ್ತಾ ಇದಾರೆ ಅಂದ್ರೆ ಆ ಒಂದು ಮ್ಯಾಚ್ ನ ಆ ಒಂದು ಸ್ಟೋರಿ ಲೈನ್ ನ WWE ಅವರು ಎಷ್ಟೊಂದು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಅಂಡ್ ಅದೇ ರೀತಿ ರಾಕ್ ಅವರ ಅಪೋನೆಂಟ್ ನ WWE ಅವರು ಸಿಕ್ಕಾಪಟ್ಟೆ ಕೇರ್ಫುಲ್ ಆಗಿ ಚೂಸ್ ಮಾಡಬೇಕು. ಸೌದಿ ಅರೇಬಿಯಾದ ಡಿಮ್ಯಾಂಡ್ ಇಷ್ಟೇ, ಒಂದು ರಾಕ್ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಚ್ ಆಗಬೇಕು ಅಥವಾ ರಾಕ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ಆಗಬೇಕು. ಬಟ್ TKO ಅವರ ಡಿಮ್ಯಾಂಡ್ ಪ್ರಾಬಬ್ಲಿ 100% ರಾಕ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ಗೆನೇ ಇರುತ್ತೆ. ಟ್ರಿಪಲ್ ಎಚ್ ಅವರ ಮಧ್ಯಕ್ಕೆ ಕೋಡಿ ರೋಡ್ಸ್ ಅವ್ರನ್ನು ಕೂಡ ಹಾಕೋಣ, ಇವನಿಗೂ ಕೂಡ ಸ್ವಲ್ಪ ಸ್ಪಾಟ್ ಲೈಟ್ ಸಿಗ್ಲಿ ಅಂತ ತಳ್ಳಿದ್ರು ತಳ್ಬಹುದು, ಅದು ನನಗೆ ಗೊತ್ತಿಲ್ಲ. ಏನೇ ಆಗಲಿ ಆಫರ್ನಂತೂ ಕೊಟ್ಟಿದ್ದಾರೆ, ಆಫರ್ನ ನಮ್ಮ ರಾಕ್ ಅವರು ಅಕ್ಸೆಪ್ಟ್ ಕೂಡ ಮಾಡ್ಕೋತಾರೆ. ಬಟ್ ನನಗೆ ಭಯ ಕಾಣ್ತಿರೋದೇನಪ್ಪ ಅಂದ್ರೆ ನಮ್ಮ ಟ್ರಿಪಲ್ ಎಚ್ ಅವರು ಅದನ್ನು ಕೂಡ ಬ್ಲೆಂಡ್ ಮಾಡ್ತಾರೆ ಅಂತ, ಅದನ್ನು ಕೂಡ ಹಾಳು ಮಾಡ್ತಾರೆ ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ see you guys in my next video. ನಾಳೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ರಿವ್ಯೂ ವಿಡಿಯೋದಲ್ಲಿ ಸಿಗ್ತೇನೆ.